ಈ ಸಹಸ್ರಾರ ಚಕ್ರದಲ್ಲಿ ಮೃಗಿ ಮುದ್ರೆ ಇಟ್ಕೊಂಡು ನಮ್ಮ ಗುರು ವಂದನೆಯನ್ನು ನಾವು ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಗುರು ಪರಂಪರೆ ಅಂತ ಹೇಳಿದ್ರೆ ನಮ್ಮದೆಲ್ಲ ಶೃಂಗೇರಿ ಗುರುಗಳ ಪರಂಪರೆಗೆ ನಮ್ಮ ಶ್ರೀ ವಿದ್ಯಾ ಗುರುಗಳು ನಮ್ಮನ್ನು ಸೇರ್ಪಡೆ ಮಾಡಿದ್ರು. ಇದ್ರ ಬರ್ತಕ್ಕಂಥದ್ದು ಮೊದಲನೇದು ಸ್ವಗುರು. ಅವ್ರ ಹೆಸರೇ ಸ್ವಗುರು. ಅಂದರೆ ನಮಗೆ ಯಾರು ಉಪದೇಶ ಮಾಡಿರ್ತಾರೆ ಅವ್ರಿಗೆ ವಂದನೆಯನ್ನು ಸಲ್ಲಿಸ್ತೀವಿ. ಆಮೇಲಿಂದ ಪರಮಗುರು ಬರ್ತಾರೆ. ಪರಮಗುರು ಅಂದರೆ ನಮ್ಮ ಗುರುಗಳಿಗೆ ಉಪದೇಶ ಕೊಟ್ಟವರು ಪರಮಗುರುಗಳು. ಆ ಪರಮಗುರುಗಳಿಗೆ ಉಪದೇಶ ಕೊಟ್ಟವರು ಪರಮೇಷ್ಠಿ ಗುರುಗಳು. ಆ ಪರಮೇಷ್ಠಿ ಗುರುಗಳಿಗೆ ಉಪದೇಶ ಕೊಟ್ಟವರು ಅಪರ ಪರಮೇಷ್ಠಿ ಗುರುಗಳು. ಆ ಅಪರ ಪರಮೇಷ್ಠಿ ಗುರುಗಳಿಗೆ ಉಪದೇಶ ಕೊಟ್ಟವರು ಪರಾತ್ಪರ ಗುರುಗಳು. ಆ ಪರಾತ್ಪರ ಗುರುಗಳಿಗೆ ಉಪದೇಶ ಕೊಟ್ಟವರು ಪರಾಪರ ಗುರುಗಳು. ಆ ಇನ್ನೊಂದು ಪರಾಪರ ಗುರುಗಳಿಗೆ ಉಪದೇಶ ಕೊಟ್ಟವರು ತದ್ಗುರು. ಆ ತದ್ಗುರುಗೆ ಉಪದೇಶ ಕೊಟ್ಟವರು ಇನ್ನೊಬ್ಬ ತದ್ಗುರು. 8 ಗುರು ಪರಂಪರೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಗುರು